வணக்கம். கதிர்மணி பார்வைகள் உங்களை வரவேற்கின்றது. இன்றைய தொகுப்புகளை வழங்குவது PF இன்பன். தெரிந்த இடத்தில் தெரியாத தகவலை தரும் இன்றைய சிறப்பு பார்வை. கோலார் பாராளுமன்ற தனி தொகுதியில் மதசார்பற்ற ஜனதாதள வேட்பாளர் திரு மல்லேஷ் பாபு வெற்றி. தங்கவயலில் கூட்டணி கட்சி சார்பில் கொண்டாட்டம். பாராளுமன்ற தேர்தல் கடந்த 19/4/2024 அன்று தொடங்கி 1/6/2024 வரை சுமார் 7 கட்டங்களாக நடைபெற்றது. இந்த நிலையில் வாக்கு எண்ணிக்கை 4/6/2024 அன்று காலை 8 மணிக்கு துவங்கி நடைபெற்று வருகிறது. கர்நாடக மாநிலம் கோலார் பாராளுமன்ற தனி தொகுதியில் பிரதான கட்சிகளான இந்திய கூட்டணி கட்சி சார்பில் திரு KV கௌதம் அவர்களும் NDA சார்பில் திரு மல்லேஷ் பாபு ஆகியோரும் களம் கண்டனர். இவர்களுடன் சுமார் 16 வேட்பாளர்கள் போட்டியிட்டனர். ஆரம்பம் முதல் மதசார்பற்றது ஜனதாதளம் வேட்பாளர் திரு மல்லேஷ் பாபு அவர்கள் சுமார் 6,91,481 வாக்குகள் பெற்று வெற்றி பெற்றுள்ளார். அவரை எதிர்த்து போட்டியிட்ட காங்கிரஸ் வேட்பாளர் திரு KV கௌதம் அவர்கள் சுமார் 6,20,093 வாக்குகள் பெற்று தோல்வி தழுவினார். இதற்கிடையே தங்கவயல் தொகுதியில் வெற்றி பெற்ற மதசார்பற்ற ஜனதாதள வேட்பாளர் சுமார் 44,500 வாக்குகள் பெற்றுள்ளார். அதே வேளையில் காங்கிரஸ் கட்சிக்கு சுமார் 79,853 வாக்குகள் கிடைத்துள்ளன. இதனிடையே வெற்றி பெற்ற திரு மல்லேஷ் பாபு அவர்கள் வெற்றி பெற்றதற்கான சான்றிதழை மாவட்ட கலெக்டரிடம் பெற்றுக்கொண்டார். இந்த வெற்றியினை கொண்டாடும் வகையில் கோலார் தங்கவயலில் RK ஃபவுண்டேஷன் மேலாளர் திரு மோகன் கிருஷ்ணாவுடன் ஜனதாதள நிர்வாகிகள் கொண்டாட்டத்தில் ஈடுபட்டனர். அவை உங்கள் பார்வைக்கு. ಕೋಲಾರ ಜಿಲ್ಲೆಯ ND ಮೈತ್ರಿಕೂಟದ ಅಭ್ಯರ್ಥಿಯಾದಂಥ ಮಲ್ಲೇಶ್ ಅಣ್ಣನವರು ಇವತ್ತು ಉತ್ತಮವಾಗಿ ಜಯಗಳಿಸಿದ್ದಾರೆ. ಅದಕ್ಕೆ ನಮ್ಮ 8 ತಾಲೂಕುಗಳ ಪೈಕಿ KGF ತಾಲೂಕಿನ ಒಂದು 25 ವರ್ಷಗಳ ಮುಂದಿನ ಒಂದು ಇತಿಹಾಸವನ್ನು ಇವತ್ತು ಒಂದು NDA ಕೂಟದಿಂದ ನಮ್ಮ JDS ಪಕ್ಷದಿಂದ ಇವತ್ತು ಮಲ್ಲೇಶ್ ಅಣ್ಣನ ಗೆಲ್ಲಿಸಿರೋದಕ್ಕಾಗಿ ಅವರಿಗೆ ಮೊದಲು ನಾವು ಶುಭಾಶಯಗಳನ್ನು ಕೋರ್ತಾ, ಈ ದಿನ KGFನಲ್ಲಿ ಸತತವಾಗಿ ಒಬ್ಬ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ವತಂತ್ರ ಸಮಾಜ ಸೇವಕನಾಗಿ ಇವತ್ತು ನಮ್ಮ ಜೊತೆಯಲ್ಲಿ ಗೂಡಿ ಇವತ್ತು ಮಲ್ಲೇಶಣ್ಣ ಗೆಲುವಿಗಾಗಿ ರಾತ್ರಿ ಆಗಲು ಕಷ್ಟಪಟ್ಟಂಥ ನನ್ನ ಮೋಹನ್ ಕೃಷ್ಣಣ್ಣ ಅವರಿಗೆ ಮೊದಲು ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಯಾಕೆಂದರೆ NDA ಮೈತ್ರಿಕೂಟದಲ್ಲಿ ಇವತ್ತು KGF ಬಂದು ಒಂದು ಕಡೆ ತಿಳ್ಕೊಂಡ್ರೆ ಒಂದು ಮನಸ್ಸಿಗೂ ಒಂದು ಬೇಜಾರಿದೆ. ಆದ್ರೇನು ಆ ಸಂದರ್ಭದಲ್ಲಿ ನಾನಿದ್ದೀನಿ ನಿಮ್ಮ ಜೊತೆಯಲ್ಲಿ, ಬನ್ನಿ ನಮ್ಮ ಮಲ್ಲೇಶಣ್ಣನ ಗೆಲ್ಲಿಸೋಣ ಒಂದು ಪ್ರೋತ್ಸಾಹವನ್ನು ಕೊಟ್ಟು ನಮ್ಮನ್ನೆಲ್ಲ ಜೊತೆಗೂಡಿ ಕರ್ಕೊಂಡೋಗಿ ಇವತ್ತು ಒಂದೊಂದು ಗ್ರಾಮಾಂತರ ಪ್ರದೇಶದಲ್ಲಾಗಲಿ ಸಿಟಿನಲ್ಲಾಗಲಿ ಎಲ್ಲ 35 ವಾರ್ಡ್ಗಳಲ್ಲಿ ರಾತ್ರಿಯಾಗಲೂ ದುಡಿದು ಇವತ್ತು ಮಲ್ಲೇಶಣ್ಣ ಗೆಲ್ಲುವುದಕ್ಕೆ ಮೈನ್ ಒಂದು ಮುಖ್ಯ ಕಾರಣ KGFನಲ್ಲಿ ನಮ್ಮ ಮತಗಳನ್ನು ತಕ್ಕೊಡೋದಕ್ಕೆ ಮುಖ್ಯ ಕಾರಣವಾಗಿರೋದು ನಮ್ಮ ಮೋಹನ್ ಕೃಷ್ಣ ಅಣ್ಣನವರು. ಆದ್ದರಿಂದ ಮುಂದಿನ ದಿನಗಳಲ್ಲಿ ಮೋಹನ್ ಕೃಷ್ಣನವರು ಮಲ್ಲೇಶ್ ಅಣ್ಣನಿಗೆ KGF ಅಭಿವೃದ್ಧಿ ಬಗ್ಗೆ ನಾವೆಲ್ಲ ಕೂತ್ಕೊಂಡು ಮಾತಾಡಿ KGFನ ಇನ್ನೊಂದು ಮರುಫಲಕವಾಗಿ KGFನ ಅಭಿವೃದ್ಧಿಗೆ ಸತತವಾಗಿ ಮಲ್ಲೇಶ್ ಅಣ್ಣ ಕೆಲಸ ಮಾಡಬೇಕು ಅನ್ನೋದಕ್ಕಾಗಿ ಮೋಹನ್ ಕೃಷ್ಣನ ಜೊತೆಲಿ ಇಟ್ಕೊಂಡು ನಾವು ಕೆಲಸ ಮಾಡಿ ಇವತ್ತು ಏನು ಈ ಜಯ ಆಗಿದೆಯೋ ಅದೇ ರೀತಿ ಬಂದು ನಾಳೆ ಡೆಲ್ಲಿನಲ್ಲಿ ಸಭೆ ಕರೆದಿದ್ದಾರೆ. ನರೇಂದ್ರ ಮೋದಿಯವರು ಮುಂದಿನ ಪ್ರಧಾನಮಂತ್ರಿಗಳಾಗ್ತಾರೆ. ಆಗಿ ಈ ಭಾರತ ದೇಶವನ್ನು ಸಮೃದ್ಧಿಯಾಗಿ ಮುಂದೆ ನಡೆಸ್ಕೊಂಡು ಹೋಗ್ತಾರೆ ಅಂತೇಳಿ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಮೋಹನ್ ಕೃಷ್ಣನಿಗೆ ಧನ್ಯವಾದಗಳು ಹೇಳ್ತೀನಿ. ಭಾಳ ಖುಷಿ ತಂದಿರುವಂಥ ದಿನ. ಏನು ಇವತ್ತು ನಮ್ಮ ದೇಶ ಕಂಡಂಥ ಒಬ್ಬ ವಿಶ್ವವಿಖ್ಯಾತಿಯಾಗಿರುವಂಥ ನಮ್ಮ ನರೇಂದ್ರ ಮೋದಿಜಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗ್ತಿರುವಂಥದ್ದು ಭಾಳ ಖುಷಿ ತಂದಿರುವಂಥ ಸಂಗತಿ. ನಮ್ಮ ನರೇಂದ್ರ ಮೋದಿಜಿಯವರ ಕನಸನ್ನು ನೆನಪು ಮಾಡಲಿಕ್ಕೆ ಅಂಥೇಳಿ ಕೋಲಾರ ಕ್ಷೇತ್ರದ NDA ಅಭ್ಯರ್ಥಿಯಾಗಿ ಸನ್ಮಾನ್ಯ ಶ್ರೀ ಮಲ್ಲೇಶ್ ಅಣ್ಣನವರಿಗೆ
ಕಂಟೆಸ್ಟ್ ಮಾಡುವಂಥ ಒಂದು ಅವಕಾಶವನ್ನು NDA ಪಾರ್ಟಿ ಮಾಡಿಕೊಟ್ಟಿತ್ತು. ಆ ಒಂದು ನಿಟ್ಟಿನಲ್ಲಿ ನೋಡಿದ್ರೆ ಎಲ್ಲ ನನ್ನ KJFನ ಮತದಾರ ಬಂಧುಗಳು, ಎಲ್ಲ ನನ್ನ KJFನ ಮತದಾರ ದೇವರುಗಳು ಇವತ್ತು ನಮ್ಮ ಕೋಲಾರದ ಮಣ್ಣಿನ ಮಗನಾದಂಥ ಮಲ್ಲೇಶ್ ಬಾಬಣ್ಣನವರಿಗೆ ಆಶೀರ್ವಾದ ಮಾಡಿರೋದಕ್ಕೆ ನಾನು ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಮತ್ತೊಂದು ಕಡೆ ಎಲ್ಲೋ ಒಂದು ಕಡೆ ಹಣಕಾಸು, ತೋಲ್ಬಲ, ಹಣಬಲ ಯಾವುದೂ ನಡೆಯಲ್ಲ ಅನ್ನೋದಕ್ಕೆ ಈ ಒಂದು ಚುನಾವಣೆಯ ನಿದರ್ಶನವಾಗೈತೆ. ಒಬ್ಬ ಲೋಕಲ್ ಕ್ಯಾಂಡಿಡೇಟ್, ಸ್ಥಳೀಯವಾಗಿರುವಂಥ ಒಬ್ಬ ಕ್ಯಾಂಡಿಡೇಟ್ ಬೇಕಂತೇಳಿ ಜನ ನಿಶ್ಚಯ ಮಾಡಿದ್ದಾರೆ ಅಂತ ಗೊತ್ತಾಗಿತ್ತು. ನಮ್ಮ ಮಾಧ್ಯಮದ ಮಿತ್ರರಿಗೆಲ್ಲ ಗೊತ್ತಾಗಿರ್ಬೋದು. ವಿರೋಧ ಪಕ್ಷದವರು ಯಾವ ಮಟ್ಟಕ್ಕೆಲ್ಲ ಹೋದರೂ ದುಡ್ಡಿನ ಹಂಚೋದ್ರಲ್ಲಿರ್ಬೋದು, ಮತ್ತೊಂದರಲ್ಲಿರ್ಬೋದು. ಆದರೆ ಈ ಕೋಲಾರ ಜನತೆ, ವಿಶೇಷವಾಗಿ ನಮ್ಮ KJFನ ತಾಲೂಕಿನ ಜನತೆ ನಮ್ಮ ಮಲ್ಲೇಶ್ ಅಣ್ಣ ನಮ್ಮ ಆಶೀರ್ವಾದ ಮಾಡಿರೋದಕ್ಕೆ ಮಲ್ಲೇಶ್ ಅಣ್ಣನ ಪರವಾಗಿ ಮತ್ತು ಇಡೀ ನಮ್ಮ ಕಾರ್ಯಕರ್ತರ ಎಲ್ಲರ ಪರವಾಗಿ ನಾನು ನಮ್ಮ ಮತದಾರ ಬಾಂಧವಗಳಿಗೆ ನಾನು ಮತ್ತೊಮ್ಮೆ ಅವರಿಗೆ ಕೃತಜ್ಞತೆ ಹೇಳೋದು ಮತ್ತು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಇವತ್ತು ಭಾಳ ವಿಶೇಷವಾದ ದಿನ ಅಂತ ಹೇಳಿದ್ರೆ ತಪ್ಪಾಗಲಾರದು. ಕಾರಣ ಇಷ್ಟೇ, ನಮ್ಮ ಮಣ್ಣಿನ ಮಗನಾದ ಮಲ್ಲೇಶ್ ಬಾಬಣ್ಣನವರು ಈ ಸಲ ಸಂಸದರಾಗಿ ಲೋಕಸಭೆಗೆ ಹೋಗ್ತಾ ಇದ್ದಾರೆ. ಇವತ್ತು ವಿಶೇಷ ಏನಪ್ಪ ಅಂತಂದರೆ ಕೋಲಾರ ಜಿಲ್ಲೆಯಲ್ಲಿ ಹುಟ್ಟಿರುವಂಥವರು ಈ ಸಲ ನಮಗೆ ಲೋಕಸಭೆಗೆ ಹೋಗ್ತಾ ಇರುವಂಥದ್ದು ಭಾಳ ವರ್ಷಗಳಾದ ನಂತರ ಇದು ಮರುಕಳಿಸ್ತಾ ಐತೆ. ನಾನು ಮಲ್ಲೇಶ್ ಅಣ್ಣನವ್ರಿಗೂ ಮತ್ತು ಅವ್ರ ಜೊತೆ ಕೆಲಸ ಮಾಡಿ ಅವರಿಗೆ ಒಂದು ಮಾರ್ಗದರ್ಶನ ಆದಂಥವ್ರಿಗೂ ಎಲ್ಲರಿಗೂ ನಮ್ಮ KJF ಜನತೆಯ ಪರವಾಗಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಆಶೀರ್ವಾದ ಮಾಡಿರುವಂಥ ಮತದಾರಗಳಿಗೆ, ನಿಮ್ಮ ಕೈಯನ್ನು ಬಲಪಡಿಸಿದಂಥ ನಾಯಕರುಗಳನ್ನು ತಾವು ಒಂದು ರೀತಿಯಲ್ಲಿ ಅಭಿವೃದ್ಧಿಯ ದಿಸೆಯಲ್ಲಿ ತಗೊಂಡು ಹೋಗ್ಬೇಕಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಈ ದಿನ ನಮ್ಮ ನರೇಂದ್ರ ಮೋದಿಜಿಯವರು ಏನು 3ನೇ ಬಾರಿ ಈ ಸಲ ಪ್ರಧಾನಮಂತ್ರಿಗಳಾಗಲಿಕ್ಕೆ ಹೊರಟಿದ್ದಾರೆ, ಅವ್ರಿಗೂ ಮತ್ತು ನನ್ನ ಪರವಾಗಿ ಮತ್ತು ನಮ್ಮ KJF ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ.